ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಹೋದಂತೆ ಸಾಕಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ಅದರಲ್ಲಿ ಒಬ್ಬ ಆರೋಪಿ ರಘು ಅಂತೇಳಿ, ಆತನ ಪತ್ನಿ ಅವನಿಗಿಂತ ಡೇಂಜರ್ ಅಂತ. ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಖತರ್ನಾಕ್ ರಘುಗಿಂತ ಆತನ ಪತ್ನಿ ಸಹನಾ ಸಿಕ್ಕಾಪಟ್ಟೆ ಡೇಂಜರ್. ಇಬ್ರು ಒಳ್ಳೆ ಅಡ್ಜಸ್ಟ್ಮೆಂಟ್ ಚೆನ್ನಾಗಿದೆ. ಹಂಗಾದ್ರೆ ಅಂಡರ್ಸ್ಟ್ಯಾಂಡಿಂಗ್. ನಂಬಿದ್ದ ಮನೆಗೆ ಕನ್ನ ಹಾಕಿದ್ಲ ರಘು ಹೆಂಡತಿ ಸಹನಾ ಕಳ್ಳಾಟದ ಸ್ಫೋಟಕ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 2016ರಲ್ಲಿ ಪಕ್ಕದ ಮನೆಯಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿರೋದು, ಚಿನ್ನಾಭರಣ ಕಳವಾಗಿದೆ. ಬಂಗಾರ ಕಬ್ದು ನಾಟಕ ಮಾಡಿದಂಥ ರಘು ಪತ್ನಿ ಸಹನಾ ಈಗ ಆಕೆಯ ಕಳ್ಳಾಟವನ್ನು ಚಂದ್ರಮ್ಮ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ಮತ್ತು ಬರುವಂತಹ ಜ್ಯೂಸ್ ಕೊಟ್ಟು ಚಿನ್ನಾಭರಣ ಕಳ್ಳತನ ಮಾಡಿರೋದು. 2,60,000 ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ರು ಅಂಥೇಳಿ ಈಗ ಆಕೆಯ ಬಂಡವಾಳವನ್ನು ಬಯಲು ಮಾಡಿದ್ದಾರೆ ಚಂದ್ರಮ್ಮ. ಮತ್ತೊಂದು ಕಡೆ ದೂರು ಕೊಟ್ಟ ಮಹಿಳೆ ಮನೆ ಮುಂದೆ ರಘು ಗಲಾಟೆಯನ್ನು ಮಾಡಿದ್ರಂತೆ. ಪುಡಿ ರೌಡಿಗಳ ಮೂಲಕ ಗಲಾಟೆಯನ್ನು ಮಾಡಿಸಿದಂತೆ ರಘು. ನೋಡಿ, ಮನೆ ಮುಂದೆ ಕುಡಿದು ಬಂದು ರಘು ಗಲಾಟೆ ಮಾಡ್ತಿದ್ದ. ನನ್ನ ಬಂಗಾರದ ಹಣದಲ್ಲೇ ದರ್ಶನ್ಗೆ ಪರಿಚಯ ಆಗಿದ್ದ ರಘು ಅಂತ. ನೋಡಿ, ಅವರ ಬಂಗಾರದ ಹಣದಿಂದಲೇ ದರ್ಶನ್ಗೆ ಪರಿಚಯ ಆಗಿರೋದಂತ. ಹಣದಿಂದಲೇ ಪರಿಚಯ. ನನ್ನ ದುಡ್ಡಲ್ಲೇ ಆತ ಒಳ್ಳೊಳ್ಳೆ ಬಟ್ಟೆ ಖರೀದಿಸಿದ್ದ. ರಘು ವಿರುದ್ಧ ಒಡವೆ ಕಳೆದುಕೊಂಡ ಚಂದ್ರಮ್ಮ ಈಗ ಹಿಗ್ಗಾಮುಗ್ಗ ಆರೋಪ ಮಾಡಿದ್ದಾರೆ. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಹೆಂಡತಿ ಸಾತ್ ಚಂದ್ರಮ್ಮ ಎಲ್ಲ ಓಪನ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಜ್ಯೂಸ್ ಕುಡಿಸ್ಬಿಟ್ಲು. ನಾನು ತಪ್ಪಿದ್ದಿಲ್ಲ, ಚೆನ್ನಾಗಿದೆ. ಯಾರು ಜ್ಯೂಸ್ ಕುಡಿಸಿದ್ದು? ಅವಳೆ ಸಹನ ಅಂತ, ರಘುನ ಹೆಂಡತಿ. ಅವಳು ಬಂದು ಜ್ಯೂಸ್ ಕುಡಿಸಿಲ್ಲ. ಒಂದು ದಿವಸ ಸುಮ್ಮನೆ ಇದ್ದೆ. ತಿರ್ಗಾ ದಿವಸ ಬಂದು ಬೀಗ ಒಳಗಿತ್ತು. ಆ ಬೀಗ ತಗೊಂಡ್ಬಂದು ಬೀರಿನ ಕದ ತೆಗೆದು ಯಾವ ಬಟ್ಟೆ ತಗೊಂಡು ಹೊಸು ತೋರ್ಸ ಆಂಟಿ ಅಂದ್ಲು. ನಾನು ತೆಗೆದು ತೋರಿಸಿದ ಬೀಗ ಅಲ್ಲೇ ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ನನಗೇನು ಮಾತಾಡೋಕ್ಕಾಗಲಿಲ್ಲ. ಸುಮ್ಮನೆ ಕುತ್ಕೊಂಡೆ. ಆವಾಗ ಅವಳು ಬೀರಿನ ಕದ ತೆಗೆದು ಅವಳು ತಮ್ಮ ಅವಳು ಬಂದಿದ್ರು. ಹಿಂಗೆ ಬಟ್ಟೆ ತೊಳ್ಕೊಂತ ಸುಮ್ಮನೆ ಕುಂತಿದ್ದೆ. ತಗೊಂಡು ಬಂದು ಹಿಂಗೆ ತಗೊಂಡು ಹಿಂಗೆ ವೇಲಾಕಿ ತಗೊಂಡ್ರು. ವೇಲಾಕಿ ತಗೊಂಡ್ಬಿಟ್ಟು ಇಷ್ಟು ಸಣ್ಣ ಪರ್ಸ್ ತಂದಿದ್ಲು. ಅದ್ರಲ್ಲಿ ಹಂಗೆ ಇಟ್ಕೊಂಡು ಕೂತ್ಕೊಂಡ್ಲು. ಆಮೇಲೆ ನಾನು ಹೋಗ್ತೀನಿ ಅಕ್ಕ ಅಂತಂದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಏನ್ರಿ ಇದು ಹೊಸ ಕತೆ? ಈ ರೀತಿಯಾಗೆಲ್ಲ ಬಯಲಾಗ್ತಾ ಇದೆ, ಏನು ಹೇಳ್ತೀರಾ? ಮತ್ತಷ್ಟು ಮಾಹಿತಿ. ಯಾಕಂದ್ರೆ ಇಲ್ಲಿ ಮತ್ತೆ ಏನು ಪೊಲೀಸರು ವಿಸಿಟ್ ಕೊಟ್ಟು ಮಾಹಿತಿ ಮಾಡಿ ಅಲ್ಲಿಂದ ಹಣ ಮತ್ತೆ ಹೊಡೆಯ. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ ವೀರೇಶ್, ಧನ್ಯವಾದ ನಿಮಗೆ. ನೋಡಿ, ರಘುಗಿಂತ ಪತ್ನಿ ಸಹನಾ ಸಿಕ್ಕಾಬಟ್ಟೆ ಡೇಂಜರ್. ಈಗ ಅದರ ಬಗ್ಗೆ ಚಂದ್ರಮ್ಮ ಆರೋಪನ ಮಾಡ್ತಿದ್ದಾರೆ. ಈಗ ಇದು ಇನ್ಯಾವ ಥರ ತಿರುವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡೋಣ.